ಇವತ್ತ ನಂದು ಗಡಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನ. ಏನಪ್ಪಾ ಅಂತಂದ್ರ, ಖಾದ್ರಿ ವಕೀಲ ಮಗನೇ, ನಿನಗ ನಾವು ಒಂದೇ ಕರೆ ಕೊಟ್ಟೆವಪ್ಪ ಅಂದ್ರ ನೀ ಮನಿ ಬಿಟ್ಟು ಹೊರಗೆ ಬರೋದು ಮುಸ್ಕಿಲ್ ಆಗ್ತಾನ. ಇದು ಬಿಜಾಪುರ ಇನ್ನು ಬ್ಯಾರೆ ಆತಂಕವಾದಿ ದೇಶ ಅದು, ಆತಂಕವಾದಿ ನಾಡೋದು ಏನ್ ತಿಳಿಲಾರ್ದಂಗ ಆಗ್ಯದ ನಮ್ಗೆ ಜಿಲ್ಲಾದಾಗ. ಯಾಕಪ್ಪ ಅಂತಂದ್ರ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಜಗಳ ಮಾಡೋದು, ಸಾಮರಸ್ಯನ ಒಡೆಯುವಂತ ಕೆಲಸ ಮಾಡಕತ್ತಾನ. ಇದು ದಯಮಾಡಿ ಆಗ್ಬಾರ್ದು. ಯಾಕಂದ್ರೆ ಇದು ಸೂಫಿ ಸಂತರ ನಾಡೋದು ನಮದು. ಇಲ್ಲೆಲ್ಲಾ ಹಿಂದೂ ಮುಸ್ಲಿಂ ಎಲ್ಲಾ ಅನ್ಯ ಧರ್ಮದವ್ರು ಎಲ್ಲಾರು ನಾವು ಅನ್ತಂಬಿದ್ದಂಗ ಅದೇವು. ನಮ್ಮ ಹಬ್ಬಗಳಿಗೆ ಮುಸ್ಲಿಮ್ರು ಬರ್ತಾರ, ಕ್ರಿಶ್ಚಿಯನ್ರು ಬರ್ತಾರ, ಅವ್ರ ಚರ್ಚಿಗೆ ನಾವು ಹೋಗ್ತೇವು. ಹಿಂದೂ ಹಿಂದೂ ಮುಸ್ಲಿಂ ಮಾಡ್ಕೋತ ಕೂತು ಇಲ್ಲಿ ಜಗಳ ಮಾಡೋದ್ರೊಳಗ ಅರ್ಥ ಇಲ್ಲ. ನಾವೊಂದು ನಂದು ಗಡಿಗೆ ಸ್ಟೇಟ್ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ದೋಸ್ತ, ನೀ ಇಂಥದ್ದು ಜಗಳ ಹಚ್ಚೋದು, ಜಗಳ ಮಾಡೋ ಕೆಲಸ ದಯಮಾಡಿ ಮಾಡಕ್ ಹೋಗ್ಬೇಡ. ಇಲ್ಲಿ ಯಾರು ಜಗಳಾಡಕ್ ಸಾಧ್ಯ ಇಲ್ಲ, ಜಗಳಲ್ಲ. ಎಲ್ಲ ನೀವು ನಿಮ್ಮ ರಾಜಕೀಯ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿದ್ರೆ ರಾಜಕೀಯಕ್ಕೆ ಸೀಮಿತ ಇರ್ಲಿ. ಅದು ಅವ್ರವ್ರ ಮನಿ ಹೆಣ್ಮಕ್ಳಿಗೆ ಬಂದಾಗ ಒಂದ್ ಯಾವ್ದೇ ಒಂದು ಸಂಸ್ಥಾ ಸಾಮರಸ್ಯ ತಪ್ಪ ಅಂದ್ರೆ ಹೆಣ್ಮಕ್ಳ ವಿಷಯದಾಗ ಮಾತಾಡ್ತಾರ, ಅಲ್ಲಿ ಮೆಸೇಜ್ ಬೇರೆ ಬೇರೆ ಹೋಗ್ಬಿಡ್ತಾವ. ಇದೆಲ್ಲ ಜಗಳ ಹಚ್ಚು ಕೆಲಸ ಆಗ್ತಾವ. ಅದಕ್ಕೆ ಇದು ಜಗಳ ಆಗ್ಬಾರ್ದು. ಸುಮ್ಮನೆ ನೀ ಎಲ್ಲಿ ಕರಿ ಬರ್ತೀನಿ, ನೀನು ಮನಿ ಬಿಟ್ಟು ಹೊರಗೆ ಬರ್ಲಾರ್ದಂಗ ಮಾಡ್ತೀನಿ ಅನ್ನೋದು ಮಾತಾಡಕ್ ಹೋಗ್ಬೇಡ. ಏನೇ ಇದ್ರು ಬಾ, ಯಾವಾಗ ಕರಿ ಕೂತು 4 ಮಂದಿ, ನೀನು 4 ಮಂದಿ ಕರ್ಕೊಂಬ, ನಾವು 4 ಮಂದಿಗೆ ಬರ್ತೇವೆ. ಬಂದು ಕೂತು ಮಾತಾಡೋನು, ಮಾತಾಡಿ ಬೈಯರ್ಸು ಕೆಲಸ ಮಾಡೋನು. ಜಗಳ ಮಾಡೋ ಕೆಲಸ ಮಾಡೋದು ಬೇಡ ಇದ್ರಾಗ. ಯಾಕಂದ್ರ ಇಲ್ಲಿ ಹಿಂದೂ ಮುಸ್ಲಿಂ ಯಾರು ಬೇರೆ ಬೇರೆ ಇಲ್ಲ, ಎಲ್ಲ ಅಣ್ತಂಬಿದ್ದಂಗ ಅದೇವು. ಅವ್ರು ನಮ್ಮ ಕಡೆ ಬರ್ತಾರ, ನಾವು ಅವ್ರ ಕಡೆ ಹೋಗ್ತೇವೆ. ನೀವು ರಾಜಕೀಯ ಉದ್ದೇಶ ಇಟ್ಕೊಂಡ್ ಕಿಸಿಯಿಂದ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹಿಂದೆ ಬಸವನಗೌಡರು ರಗಡ ಅವಾಗ ಮುಸ್ಲಿಂ ಬೇಕಾಗಿದ್ರತ್ತೇಳಿ ಟೊಪ್ಪಿ ಹಾಕೊಂಡ್ರು, ನಮಾಜ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವಾಗ ಬೇಕಾಗಿದ್ರಿ. ಈಗ ಬೇಡಾದ್ರನ್ನ ಅವ್ರು ಮುಸಲ್ಮಾನ್ ಹೆಣ್ಮಕ್ಳಿಗೆ ಬೈತಾರ, ಅವಾಗ ನೀವು ಸುಮ್ ಕುಂಟಿರ್ತೀರಿ. ಅವ್ರ ಹೆಣ್ಮಕ್ಳಲ್ಲ, ಅವ್ರಿಗೆ ಅವಾಗ ನೀವು ಬೈಬಾರ್ದು. ಅವ್ರು ಬೈಯೋದು ತಪ್ಪಾಗ್ತದ ಕೇಳ್ಬೇಕು. ಖಾದ್ರಿ ಮಾತಾಡಿದ್ದು ಸರಿ ಅನ್ನಲ್ಲ ನಾವು. ಅವು ಮಾತಾಡಿದ್ದು ಸ್ವಲ್ಪ ಹಿಡ್ತಿದ್ದು ಮಾತಾಡಿದ್ರೆ ಸೂಕ್ತ. ಖಾದ್ರಿ ಸಾಚಾತ ನಾನು ಹೇಳಂಗಿದ್ರ ಈ ವಿಷಯದಾಗ. ಅವರು ಸುರಾಸೋಬೇಕೆ ಮಾತಾಡೋದು, ಪದ್ಧತಿ ಕಳ್ಕೊಬೇಕು. ಅವರು ಈ ತರ ಮಾತಾಡೋದು, ಬಸವನಗೌಡರು ಇಂಥ ಶಬ್ದ ಯೂಸ್ ಮಾಡಿದಾಗ ಅವ್ರಿಗೆ ನೀವು ಹೇಳ್ಬೇಕಿಂತ ಮಾತಾಡ್ಬೇಡ್ರಿ, ತಪ್ಪಾಗ್ತದ ಅಂತ. ಸರಿ, ಮಾತು ಕೌಂಟರ್ ಅದಲ್ಲ, ಖಾದ್ರಿನ ಕೊಡ್ಬೇಕಾಗಿತ್ತು, ನೀವ್ ಯಾಕೆ ಕೊಡಕತ್ತೀರಿ? ಇಲ್ರಿ, ಖಾದ್ರಿ ಕೊಟ್ಟಪ್ಪ ಅಂದ್ರ ಏನಾಗ್ತದ, ಅವಂದು ಭಾಷೆ ಸರಿ ಇಲ್ಲ. ಅವನು ಸ್ವಲ್ಪ ರಫ್ ಆಗಿ ಮಾಡ್ತಾನ. ಇದು ನಮ್ಮ ಜಿಲ್ಲಾದಾಗ, ನಮ್ಮ ನಗರದಾಗ ಸಾಮರಸ್ಯ ಹೊಡೆಯುವಂತ ಕೆಲಸ ಆಗ್ತದೆ ಅಂತೇಳಿ ನಾ ಸ್ಟೇಟ್ಮೆಂಟ್ ಕೊಡತ್ತೀನಿ. ಇಷ್ಟೇ ಉದ್ದೇಶ ಇಷ್ಟೇ. ಅವನು ರಫ್ ಆಗಿ ಹೋದ, ಇವರು ರಫ್ ಆಗಿ ಬಂದ್ರಪ್ಪ, ಈ ಸಮಾಜ ಹಾಳಾಗ್ತದೆ. ಯಾವುದೇ ಸಮಾಜ ಇರಲಿ, ಹಿಂದೂ ಸಮಾಜ ಇರಲಿ, ಮುಸ್ಲಿಂ ಸಮಾಜ ಇರಲಿ, ಇವ್ರು ಜಗಾಡ್ತಾರ. ಲೀಡರ್ಗಳು ಜಗಾಡೋದು, ಮಾತಾಡೋದು ಅಟ್ಟೆ ಮಾಡ್ತಾರ. ನೀವು ಸಾಮಾನ್ಯ ಜನರು ಜಗಾಡಿ ಕೇಸ್ ಹಾಕೊಳ್ಳೋದು, ಅವ್ರ ಸಂಸಾರ ಹಾಳಾಗ್ತಾವ, ಅವ್ರ ಮನೆತನ ಹಾಳಾಗ್ತಾವ. ಇದು ಆಗ್ಬಾರ್ದು. ಅದಕ್ಕೆ ಖಾದ್ರಿ ಪರವಾಗಿ ಅಲ್ಲಿ ನಮ್ದು ಜಗಳ ಮಾಡು. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಾಮರಸ್ಯ ಆಗಬಾರ್ದು, ಜಗಳ ಆಗಬಾರ್ದು. ಹಿಂದೂ ಮುಸ್ಲಿಂ ಜಗಳ ಆಗಬಾರ್ದು, ಹಿಂದೂಗಳು ಜಗಳ ಆಗಬಾರ್ದು. ನಾ ಹಿಂದೂ ಆಗಿ ಮುಸ್ಲಿಂ ಸಪೋರ್ಟ್ ಮಾಡ್ತೀನಿ ಅಂತಲ್ಲ. ನಾವು ಹಿಂದೂಗಳು ಯಾರು ಕರೆಕ್ಟ್ ಅದ ಅವ್ರಿಗೆ ನಾವು ಸಪೋರ್ಟ್ ಮಾಡತ್ತೇವೆ. ಕರೆಕ್ಟ್, ಹಿಂದೂ ಇದ್ರು ಮಾಡ್ತೇವೆ, ನಾವು ಮುಸಲ್ಮಾನ್ ಇದ್ರು ಮಾಡ್ತೇವೆ. ನಮ್ಗೆ ಎಲ್ಲರೂ ಬೇಕು. ಯಾವುದೇ ಧರ್ಮಕ್ಕೆ ನಾವು ಸೀಮಿತ ಇಲ್ಲ. ಯಾರು ತಪ್ಪು ಮಾಡಿದ್ರು ಅವ್ರು ತಪ್ಪೇ ತಿಳೋರು. ಆ ಉದ್ದೇಶ ಇಟ್ಕೊಂಡು ನಾವು ಈಗ ನಾ ಸ್ಟೇಟ್ಮೆಂಟ್ ಕೊಡೋಕೆ ಕಾರಣ ಇದನ್ನೇ. ಈಗ ಇವ್ರು ಸ್ಟೇಟ್ಮೆಂಟ್ ಕೊಟ್ರ, ಈಗ ಅವ ನಾಳೆ ಸ್ಟೇಟ್ಮೆಂಟ್ ಖಾದ್ರಿ ಏನಾದ್ರು ಕೊಡ್ತಾರ. ಅದು ಆ ತರ ಸ್ಟೇಟ್ಮೆಂಟ್ ಹೋಗ್ಬಾರ್ದು. ಇದು ಸಾಮರಸ್ಯ ಹೊಡೆಯುವಂತ ಆಗ್ಬಾರ್ದು. ಇವ್ ನಂದು ಗಡಿಗೆ ಒಂದೇ ಮಾತಾಡ್ತೀನಿ. ನಂದು ಗಡಿಗೆ ಏನೇ ಇತ್ತಂದ್ರ ನೀವೊಂದ್ 4 ಮಂದಿ ಕರ್ಕೊಂಬಾ, ನಾವೊಂದ್ 4 ಮಂದಿ ಕೂತು ಮಾತಾಡಿ ಬೈಯರ್ಸು ಕೆಲಸ ಮಾಡೋದು, ಜಗಳ ಮಾಡೋ ಕೆಲಸ ಮಾಡೋದು ಬೇಡ. ರಾಜಕೀಯವಾಗಿರ್ಲಿ. ಇದು ಯಾರೇ ಮನಿ ಹಾಳು ಮಾಡುವಂತ ಕೆಲ್ಸಕ್ಕ, ಯಾವುದೇ ಮಕ್ಕಳ ಜೀವನ ಹಾಳು ಮಾಡುವಂತ ಕೆಲಸ ಇದ್ರಾಗ ಆಗ್ಬಾರ್ದು. ನೀವು ಇಂಥದ್ದು ಮಾತಾಡಕ್ ಹೋಗ್ಬೇಡ ದಯಮಾಡಿ. ರಾಘವಡ್ಡಿಗೇನು ಸವಾಲ್ ಹಾಕ್ಯಾನ ಖಾದ್ರಿ ವಕೀಲರಿಗೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹಾಕ್ಯಾನ ಅದು ನನ್ನ ನಜರಿಗೆ ಬಂದಿಲ್ರಿ, ನನ್ಗೆ ಗೊತ್ತಿಲ್ಲ ಅವ ಏನ್ ಹಾಕ್ಯಾನ ಅಂತ. ನಾನ್ ಕೇಳಿಲ್ಲ ಅದ್ರ ಬಗ್ಗೆ, ನನಗೇನ್ ಗೊತ್ತಿಲ್ಲ. ಇಲ್ಲ ಖಾದ್ರಿ ವಕೀಲ್ ಮಾತಾಡಿದ್ ನೋಡಿನ. ಅದು ಮಾತಾಡಿದ್ ನೋಡಿನ. ಅದನ್ನೇ ಖಾದ್ರಿ ವಕೀಲರು ಹಂಗ ಮಾತಾಡ್ಬಾರ್ದು. ಮಾತಾಡ್ಕೊಂಡು ಸೀಮಿತ ಇರ್ತದ, ಅದಕ್ಕೊಂದು ಪದ್ಧತಿ ಅದಾವ, ಹಂಗ ಮಾತಾಡೋದು. ಏನೇ ಮಾಡ್ರಿ, ಮಾತೊಳಗೆ ಹದ್ದ ಬದ್ದೆ ಇರ್ಬೇಕು. ಅದು ಬಿಟ್ಟು ಮಾತಾಡಿದ್ರೆ ಅದು ಯಾವ್ದು ಮಾತಾಡಿದ್ರು ಅದು ಸರಿ ಅನ್ಸಲ್ಲ ನಮ್ಗೆ. ಖಾದ್ರಿ ವಕೀಲ್ ಪರವಾಗಿ ಮಾತಾಡತ್ತೀರಿ, ನಗರ ಶಾಸಕ ಪರವಾಗಿ ಮಾತಾಡತ್ತೀರಿ? ಸರ್, ನಾ ಯಾರ ಪರವಾಗಿ ಮಾತಾಡತ್ತಿಲ್ಲ. ಮುಂದೆ ಈಗೇನು ನಂದು ಗಡಿಗೆ ಕರೆ ಕೊಟ್ಟ, ನಾಳೆ ನೀ ಮನಿ ಬಿಟ್ಟು ಹೊರಗೆ ಬರಕ್ ಆಗಲ್ಲ ಅಂತ ಹೇಳಿ ಕರೆ ಕೊಟ್ಟ, ನಾಳೆ ಇವ್ರೊಂದು ಬೇರೆ ಕರೆ ಕೊಡ್ತಾರ, ಬಾ ಎಲ್ಲಿ ಬರ್ತಿ ಬಾ ನೀನು ಅಂತೇಳಿ. ಈ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶ ನಮಗೂ. ನಾ ಕೊಡೋದೇನು ಜಗಳ ಮಾಡೋದ್ರೊಳಗೆ ಆಗ್ತಿಲ್ಲಪ್ಪ. ಎಲ್ಲಾರು ಕೂಡಿ ನಡೀನು. ಏನೇ ಸಮಸ್ಯೆಗಳಿದ್ರೆ ಬಾ, ನೀನು ಬಾ, ನಾವು ಬರ್ತೇವೆ. ಕೂತು ಮಾತಾಡಿ ಬಗೆಹರಿಸುವ ವ್ಯವಸ್ಥೆ ಮಾಡೋಣ.
ಇಲ್ಲ ನಂದುಗಡಿಗೆ ಕಾದ್ರಿ ವಕೀಲ ಕರೆ ಕೊಟ್ಟ ಕಾದ್ರಿ ವಕೀಲ ನಮ್ಗೆ ಏನ ಸಂಪರ್ಕ ಮಾಡೋದು ಇಲ್ಲ ರೀ, ಯಾರು ಏನ್ ಸಂಪರ್ಕ ಮಾಡಿಲ್ಲ. ನಾ ಅದು ವಿಡಿಯೋ ನೋಡಿದೆ. ವಿಡಿಯೋ ನೋಡಿಕಿಸಿಂದ ಇದ್ಯಾಕೋ ಸರಿ ಅನ್ಸಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಿಜಾಪುರ ನಗರದಾಗ ಈ ಸಾಮರಸ್ಯ ಹೊಡಿಯುವಂತ ಕೆಲಸ ಆಗ್ತದ, ಅದು ಆಗ್ಬಾರ್ದು ಅಂತೇಳಿ ನಾ ಕರೆದು ಮಾತಾಡಕತ್ತೀನಿ ಅಷ್ಟೇ. ನಗರ ಶಾಸಕರು ಪದೇ ಪದೇ ಒಂದೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಮಾಡ್ಬಾರ್ದ್ರಿ, ಅದೇ ಹೇಳ್ತೀನಿಲ್ಲ, ತಪ್ಪು ಅವ್ರು ಮಾಡುದು. ಮೊದಲೇ ಅವರೇ ಮುಸಲ್ಮಾನ್ರಿಗೆ ಹಿಡ್ಕೊಂಡು ಹೋದ್ರು, ಅವರು ಟೊಪ್ಪಿ ಹಾಕೊಂಡು ಅಡ್ಡಾಡಿದ್ರು, ನಮಾಜ್ ಮಾಡಿದ್ರು, ಎಲ್ಲಾ ಮಾಡಿದ್ರು. ಈಗ ಅವ್ರಿಗೆ ಬೈಬಾರ್ದ್ರಿ. ನೀವು ನಾ ಒಂದ್ ಮಾತು ಹೇಳ್ತೀನಿ, ನೀವು ಹಿಂದೂ ಫೈರ್ ಬ್ರ್ಯಾಂಡ್, ನೀವು ಹಿಂದುತ್ವವಾದಿ, ನೀವು ಸನಾತನವಾದಿ ಏನ್ ಅಂತಿರ್ಲ, ಹಿಂದ್ ಮಾಡಿರಿ, ಎಲ್ಲಾ ಮಾಡಿರಿ ಹಿಂದ, ಈಗ ಬಿಟ್ಟು ಈಗ ಹಂಗ ಅನ್ನತಿರ್ಲ ಮಾಡ್ರಿ. ನೀವು ಅನ್ಯ ಜಾತಿಗೆ ಅನ್ಯ ಕೊಂಬದವ್ರಿಗೆ ಯಾಕೆ ಬೈತೀರಿ? ಹಿಂದೂ ಪರವಾಗಿ ಕೆಲಸ ಮಾಡ್ರಿ. ಹಿಂದೂಗಳಿಗೆ ನೌಕರಿ ಹಚ್ಚಿರಿ. ರಗಡ ಮಂದಿ ಖಾಲಿ ಅದಾರ, ಹಿಂದೂಗಳ ಪರವಾಗಿ ಕೆಲಸ ಮಾಡ್ತಿರಲ್ಲ, ಅದು ಮಾಡ್ರಿ. ನೀವು ಮುಸಲ್ಮಾನ ಹೆಣ್ಮಕ್ಳಿಗೆ ಬೈದ್ಯಾ? ಇವೆಲ್ಲ ಚಲೋ ಅಲ್ಲ, ಇವೆಲ್ಲ ಮಾತಾಡೋದು ತಪ್ಪು. ಈ ಬೇಲೂರು ಸಿಟಿಗೆ ಸಿಂಗಪ್ಪ ಮಾಡಿನ ಅಂತಾರಲ್ರಿ ಹಿಂದೂ ಸಮಾಜದವರು ಎಲ್ಲೆಲ್ಲಿ ಇರ್ತಾರ ಇಲ್ಲಿ 100% ಕೆಲಸ ಮುಗಿಸಿನೇ ಅಂತ. ಮಾಡಿರ್ಬೇಕ್ರಿ. ಅಂತ ಪರಿ ಹೇಳ್ಕೊಳ್ಳೋಂತ ಕೆಲಸ ನನ್ಗೆ ಕಂಡು ಬಂದಿಲ್ಲ. ಹಿಂದೂ ಪರವಾಗಿ ಮಾಡಿದಾರ, ಮುಸ್ಲಿಂ ಪರವಾಗಿ ಮಾಡಂಗಿಲ್ಲ ಅಂದ್ರೆ ಇದು ಸಾಮರಸ್ಯ ಹೊಡೆದಂಗೆ ಇಲ್ರಿ. ಮಾಡ್ಲಾರ್ದಂಗೆ ಏನು ಉಪಯೋಗ ಅದ? ಅವ್ರ ಪರವಾಗಿ ಮಾಡ್ತಿದ್ರೆ ಏನದ? ಈಗ ಮುಸ್ಲಿಂ ಸಮಾಜ, ಮುಸ್ಲಿಂ ಮನ್ಯಾಗ ಬರೀ ಎಲ್ಲ ಮುಸಲ್ಮಾನರು ಇರ್ತಾರ, ಅಲ್ಲಿ ಹಿಂದೂಗಳು ಇರತ್ತಾರ ಎಲ್ಲಿಯಾದ್ರು. ಅಲ್ಲಿ ಎಲ್ಲ ಕಡೆ ಇವರು ಶಾಸಕರು, ನಗರ ಶಾಸಕರು ಪೂರಾ ನಗರಿಗೆ ಸೀಮಿತ. ಇವ್ರು ಎಲ್ಲಿ ಕೆಲಸ ಅದ ಅಲ್ಲಿ ಕೆಲಸ ಮಾಡ್ಬೇಕು. ಅಲ್ಲಿ ಹಿಂದೂಗಳು ಇದ್ದಲ್ಲಿ ಮಾಡ್ಬೇಕತ್ತೇನಲ್ಲ. ಈಗ ಮುಸಲ್ಮಾನ್ ಇದ್ದಲ್ಲಿ ಹಿಂದೂಗಳು ಇರ್ತಾರ, ಅವ್ರು ಬಿಟ್ಟು ಬಿಡುದ. ಒಂದ್ 100 ಮುಸಲ್ಮಾನ ಮನಿ ಇರ್ತಾವ್ರಿ, ಅಲ್ಲಿ 10 ಮನಿ ಹಿಂದೂಗಳು ಇರ್ತಾವ. ಅವ್ರ ಜೋಡಿ ಅವ್ರಿಗೆ ಬಿಟ್ಟು ಬಿಡುದು. ಕೆಲಸ ಮಾಡ್ಬೇಕು, ಎಲ್ಲಾ ಕಡೆ ಕೆಲಸ ಆಗ್ಬೇಕ್ರಿ. ನೀವು ಹಿಂದುತ್ವನೇ ಅಂತೀರಪ್ಪ ಅಂದ್ರ ನೀವು ಹಿಂದುತ್ವ ಅನ್ರಿ. ಯಾವ ಉದ್ದೇಶ ಕೆಲಸದ ಮುಖಾಂತರ. ಈಗ ಹಿಂದೂ ಎಷ್ಟೋ ಹುಡುಗರು ಖಾಲಿ ಅಡ್ಡಾಡ್ತಾವ, ಕೆಲಸ ಇಲ್ಲ. ಅವ್ರಿಗೆ ತೊಗೊಂಡು ಕೆಲ್ಸಕ್ಕೆ ಹಚ್ಚ್ರಿ. ಅದು ಅಂತಂದ್ರೆ ಮಾಡ್ರಿ, ಅಂತದ್ ಮಾಡ್ರಿ ಅಂತ ಹಿಂದುತ್ವ ಮಾಡ್ರಿ. ಯಾರು ಬಡವ್ರು ಇರ್ತಾರ ಅವ್ರಿಗೆ ಹೆಲ್ಪ್ ಮಾಡ್ರಿ, ಲಗ್ನ ಮಾಡ್ರಿ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ, ನಿಮ್ ಸ್ಕೂಲ್ದಾಗ ಫ್ರೀ ಎಜುಕೇಶನ್ ಕೊಡ್ರಿ. ಅದಕ್ಕೆ ಬೇಡ ನಾನು ಅದು ಮಾಡ್ರಿ. ಬಿಟ್ಟು ನೀವು ಬರೀ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡೋದು, ಮುಸಲ್ರ ಹಿಂಗ ಅನ್ನೋದು ಸರಿ ಅಲ್ಲ. ಇದು ಅಂದು ಜಗಳ ಹಚ್ಚಿ ನೀವು ಮನೆ ಹಾಕೊಂಡ್ರೋದು. ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಡಬೇಕು, ಅವ್ರ ಕೇಸ್ ಹಾಕೋಬೇಕು, ಅವ್ರವ್ರ ಮನೆ ಹಾಳಾಗಬೇಕು. ಯಾವ ಲೀಡರ್ ಹೋದು ಏನೂ ಆಗೋದು ಇದ್ರಾಗ. ಇದು ಕೋಮಿಗಳಿಂದು ಇವರು ಇಷ್ಟ ಒಂದು ವ್ಯಕ್ತಿಗೆ ಇವರು ಇಷ್ಟ ಬೈತಾ ಬಂದಾಗಿದೆ, ಆದ್ರೆ ಇವ್ರ ಮೇಲೆ ಆಕ್ಷನ್ ಆಗ್ತದಿಲ್ಲ ಅದೊಂದು ಪ್ರಶ್ನೆ ಬರ್ತಾವ. ಇಷ್ಟು ಮಾಡ್ಕೊಂಡ್ ಬರ್ತಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಹಿತದಲ್ಲಿ ಅಂತೇಳಿ ಏನು ಹಿಡಿತದೆ. 90% ಮತ ಹಾಕಿಯವ್ರು ಹತ್ತಿದ ಮೇಲೆ ಮತ ಹಾಕಿಯವ್ರಿಗೂ ರಾಜ್ಯದಲ್ಲಿ ತೊಗೊಂಬಂದಿರ ಅಧಿಕಾರದಲ್ಲಿ ತೊಗೊಂಬಂದು ಈ ರೀತಿ ಮತ್ತೆ ಬರುವುದು ಒಂದ್ ಶಾಸಕರಿಗೆ ಒಳಗಾಗ ಬರುವುದಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ನೋಡ್ರಿ, ಅದು ಜನ ಪ್ರಶ್ನೆ ಮಾಡ್ತಾರ. ಇದು ಬಿಜೆಪಿ ಅವರೇ ಬಸವನಗೌಡರಿಗೆ ಒಂದೇ ಸೀಮಿತ ಇಲ್ಲ. ಈಗ ಎಲ್ಲಾರು ಪ್ರತಿನಿಧಿಗಳು ಅದಾರ, ರಾಜಕೀಯವಾಗಿ ಅದಾರ, ಲೀಡರ್ಗಳು ಅದಾರ, ಸಂಘಟನೆಗಳು ಅದಾರ. ಈಗ ಎಲ್ಲಾರ ವಿರುದ್ಧ ಒಂದು ಕಾನೂನು ತಂದಾರಿ ಮೊನ್ನೆ. ಯಾರೂ ಹಿಂಗ ಅದು ಸರಿಯಾಗಿ ನನಗ ಹೇಳಕ್ ಬರಲ್ಲ, ಆದ್ರೂ ತಿಳ್ಕೊತೀನಿ ಹೇಳ್ತೀನಿ. ಆ ಸ್ಪೀಚ್ ಕೊಟ್ರೆ ಅವ್ರ ಮ್ಯಾಗ ಸೂಕ್ತ ಕ್ರಮ ತಗೊಳ್ಬೇಕಂತ ಕಾನೂನು ಪಾಸ್ ಮಾಡ್ಯಾರ. ಇನ್ನು ಮುಂದೆ ಮಂದಿ ಸುಧಾರಿಸ್ತಾರ ನೋಡು. ನಿಂತವ್ರು ರಾಜಕೀಯ ಮಂದಿ ಅವ್ರವ್ರು ಮಾತಾಡ್ತಾರಿ, ಜನಸಾಮಾನ್ಯರ ಹೈರಾಣ ಆಗ್ತಾರೆ ಇದ್ರಾಗ, ಮತ್ತೇನಿಲ್ಲ. ಅದು ತಂದೆ ಉದ್ದೇಶನೇ ಇದಕ್ಕೆ. ಇಂಥವ್ರ ಸಂಬಂಧ ಹಿಂಗ್ ಮಾತಾಡೋದ್ರ ಸಂಬಂಧ ಇದು ಮಾತಾಡೋದು ಬಂದ್ ಆಗ್ಬೇಕು, ಸಾಮರಸ್ಯ ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಆ ಕಾನೂನು ತಗೊಂಬಂದಾರ. ಅದರಿಂದಲೇ ಸುಧಾರಿಸ್ತಾರ ನೋಡೋಣ. ನಾವು ಸಿಗ್ನೇಚರ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ನನಗೆ ಗೊತ್ತಿಲ್ಲ. ಅದು ಆ ಕಾನೂನು ತಂದಾರ ತಟ್ ನೋಡಿನ. ಏನ್ ಕರೆ ಕೊಡತ್ತೀವಿ? ನಾನ್ ಏನ್ ಕರೆ ಇಲ್ರಿ. ಅವ್ರ ಕರೆ ಏನು, ನೀವು ಮನಿ ಬಿಟ್ಟು ಹೊರಗೆ ಬಿಡ್ಬೇಡ, ನೀವ್ ಮನಿ ಬಿಟ್ಟು ಹೊರಗೆ ಬರಲ್ಲ ಮಾಡ್ತೀನಿ. ಒಂದೇ ಕರೆ ಕೊಟ್ರೆ ನೀ 8 ಮಂದಿ ಬರ್ತಾರ. ಈಗ ಅವನು ನಾಳೆ ಬಂದು ಅದೇ ನೀ ಎಲ್ಲಿ ಬರ್ತಿ ಬಾಪ ಅನ್ನೋ ಉದ್ದೇಶದಿಂದ ಅವನು ಮಾತಾಡದಪ್ಪ ಅಂದ್ರೆ ಸಾಮರಸ್ಯ ಕೆಡ್ತದಿಲ್ಲ ನಮ್ಮಲ್ಲಿ. ಅದಕ್ಕೆ ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾ ಇಲ್ಲಿಗೆ ನಿಮ್ ಕರೆದು ಮಾತಾಡ್ತಿದ್ದು. ಪರಶುರಾಮ ಇಬ್ರಿಗೆ ಹೇಳೋದಂದೆ, ನಿಮ್ ಮಾತೊಳಗೆ ಹಿಡಿತಿರ್ಲಿ, ಮಾತಾಡೋದು ಕಾದ್ರಿನೂ ಇರ್ಲಿ, ಅವರು ಇರ್ಲಿ, ಬಸವನಗೌಡರು ಇರ್ಲಿ. ಬಸವನಗೌಡರು ಮಾತನಾಗ ಹಿಡಿತಬೇಕು, ಇವ್ರಿಗೆ ಹಿಡಿತಬೇಕು, ಕಾದ್ರಿಗೂ ಹಿಡಿತಬೇಕು, ಗಡಿಗೆಗೂ ಹಿಡಿತಬೇಕು. ಇವ್ರು ಯಾರೇ ಮಾತಾಡಿದ್ರು ಒಂದು ಮಾತಾಡೋ ಪದ್ಧತಿ ಅವ್ರು ಯಾವ ತರ ಮಾತಾಡಿದ್ರೆ ಚಂದ. ಇವ್ ಬರೀ ಯಾವುದೇ ಒಂದು ಕಮ್ಯುನಿಟಿ ಮ್ಯಾಗ ಟಾರ್ಗೆಟ್ ಮಾಡಿ ಮಾತಾಡೋದು, ಮತ್ತ ಆ ಕಮ್ಯುನಿಟಿ ಹೆಣ್ಮಕ್ಳ ಮ್ಯಾಗ ಟಾರ್ಗೆಟ್ ಮಾಡಿ ಮಾತಾಡೋದು, ಈಗ ಗೌಡ್ರು ರಗಡ್ ಮಾಡಿರ್ತಾವ. ಅದನ್ನೇ ಮಾಡ್ಕೊತ ಬಂದಾರ. ಈ ಗಡಿ ಈಗ ಮಾತಾಡತ್ತಾನ ಇವ. ಇಡೀ ದಿನ ಒಂದು ದಿವಸ ಗೌಡಿಗೆ ಹೋಗಿ ಹೇಳ್ಬೇಕಾಯ್ತಿ ಇಂತ ಮಾತಾಡಪ್ಪ ನೀ ಅಂತೇಳಿ ಈಗ ಮಾತಾಡತ್ತಾನ. ಈಗ ನಾವು ಹಿಂದಕ್ಕೆ ನಮ್ಮ ಸರ್ಕಲ್ದಾಗ ನಾವು ಚರ್ಚೆ ಮಾಡಿದಾಗ ನಾವು ಬಾಸಲ್ಲ ಹೇಳಿ ತಪ್ಪು ಮಾತಾಡೋರಿ.
ಈಗ ಮಾತಾಡಬಾರ್ದು ನಮ್ಮ ಕಡೆ ಆಗಿದ್ದವ್ರಿಗೆ. ಕಾದ್ರಿಗಾದ್ರೂ ನಾವು ಹಿಂದಾಗ ಹೇಳಿ ಅವ್ರಿಗೆ ಇಂಥ ಶಬ್ದ ಯೂಸ್ ಮಾಡಬಾರ್ದಾಗಿತ್ತು. ಈಗ 9ನೇ ತಾರೀಕಿಗೆ CM ಅವ್ರು ಬರಾಕತ್ತಾರೆ ಬಿಜಾಪುರಿಗೆ, ಪತ್ರಗತ ಕೊಡ್ತೀರಿ ಇದ್ರ ಬಗ್ಗೆ? ಇಲ್ಲ, ಇದು ನೋಡೋಣ್ರಿ ಏನಾಗ್ತದ. ಈಗ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಇನ್ನ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ, ಜರ ಚರ್ಚೆ ಮಾಡಿ ನೋಡಿ ಮುಂದಿನ ದಿನಮಾನಗಳು ಏನ್ ಮಾಡ್ಬೇಕು ಅವ್ರಿಗೆ ಲೆಟರ್ ಕೊಡೋಣ. ಇಲ್ಲೇ ಮುಗಿಸೋದು ಚಲೋ ರೀ. ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಅವ್ರಿಗೆ ಏನ್ ಮಾಡೋರು ಅದಾರ, ಏನು ಮಾಡಕ್ಕಾಗಲ್ಲ. ಯತ್ನಾಳ್ ಅವರು ಬಾಯಿ ಇಲ್ಲ, ಈಗ ಅವ್ರು ಯತ್ನಾಳ್ ಮಾತಾಡಿಲ್ಲ, ಇವು ಗಡಿಗೆ ಮಾತಾಡ್ಯಾನ. ನಮ್ದು ಗಡಿಗೆ ಮಾತಾಡ್ಯಾನ. ವಿಷಯ ಎದಕ್ ಬರ್ತಾರೆ? ಎಲ್ಲಿಂದ ಶುರು ಆಯ್ತ್ರಿ? ಯತ್ನಾಳಿಂದ ಶುರು ಆಗಿದ್ದಕ್ಕಿಲ್ಲ, ಯತ್ನಾಳಿಂದ ಶುರು ಆಗೈತಿ, ಮತ್ತ ಈ ಕಾದ್ರಿಂದನೂ ಚಾಲು ಆಗಿರೋದು. ಇದು ನಾ ಹೇಳದೆ ಅಲ್ರಿ, ಇಷ್ಟನೇ ಒಳ್ಳೆ ಅದನ್ನ ಹೇಳೋದಾಗ್ತದ. ಇದು ಸಾಮರಸ್ಯ ಕೆಲಸ ಮಾಡಕತ್ತಾರ. ಈ ಕೆಲಸ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಟೆ ನಮ್ಮನ್ನ ಹೇಳೋದು. ತಮ್ಮ ಹೆಸರು ಹೇಳಿ. ಪರಶುರಾಮ ಹೊಸಮನಿ. ಕೊನೆಯದಾಗ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಂಥವ್ರು ಯಾರ್ದು ಮಾತ ಕೇಳಾರ್ದ, ಬಿಜಾಪುರ ನಗರ ಜನತೆ, ಜಿಲ್ಲಾ ಜನತೆ ಆಗಿರ್ಬೋದು, ಇಂಥವ್ರು ಯಾರ್ದು ಮಾತು ಕೇಳಾರ್ದ ನೀವು ಎಲ್ಲರೂ, ಅವರು ಯಾವುದೇ ಕಮ್ಯುನಿಟಿಯಲ್ಲಿ ಹಿಂದೂ ಮುಸ್ಲಿಮರೇ ಎಲ್ಲ ಸಾಮರಸ್ಯದಿಂದ ಬಾಳುವಂತ ಕೆಲಸ ನಮ್ಮ ಬಿಜಾಪುರದಾಗ ಆಗ್ಬೇಕಾಗ್ಯದ. ಯಾರು ಇದಕ್ಕ ಇಂಥವ್ರ ಮಾತಿಗೆ ಕಿವಿ ಕೊಡಬೇಡ್ರಿ. ಯಾಕಂದ್ರೆ ಇದು ನಮ್ಮ ಸುಫಿ ಸಂತರು ಆಳಿದ ನಾಡದ ಇಲ್ಲಿ ನಮ್ಮಲ್ಲಿ. ಅದಕ್ಕೆ ಇಂಥವ್ರು ಯಾವ್ದೇ ಇಂಥ ಏನಂತಾರ ಅದಕ್ಕ ಜಗಳ ಹಚ್ಚುವಂತ ಕೆಲಸ ಮಾಡುವಂತವ್ರಿಗೆ ಯಾರು ಕಿವಿ ಕೊಡಬೇಡ್ರಿ. ಬಿಜಾಪುರ ಜನತೆ ದಯಮಾಡಿ ಎಲ್ಲರೂ ಕೂಡಿ ಬಾಳುವಂತ ಕೆಲಸ ಮಾಡೋನು ಅಂತ ಹೇಳ್ತಾ ನಂದು ಎರಡು ಮಾತು ಮುಗಿಸ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।